ಗೈಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಸಂಡೇ 1ನೇ ತಾರೀಕು ಡಿಸೆಂಬರ್. ಟೈಮ್ ಆಗಿದೆ 6:20 ಗೈಸ್. ಆ್ಯಂಡ್ ನಿನ್ನೆ ವ್ಲಾಗ್ನ ನೋಡಿದರೆ ನೀವು ಜಸ್ಟ್ ಬೆಳಿಗ್ಗೆ ಎಡಿಟ್ ಮಾಡಿ ನಿದ್ದೆ ಇರಲಿಲ್ಲ, ಬಂದಿದ್ದೆ 4 ಗಂಟೆಗೆ ಎಲ್ಲ ಅದು ಇದು ಮಾಡಿ ಮಲ್ಕೋಬೇಕಾದ್ರೆ 5:15 ಆಯಿತು. ಆ್ಯಂಡ್ ಇನ್ನಿಲ್ಲಿ ನಿದ್ದೆ ಬರುತ್ತೆ. ಆ್ಯಂಡ್ ಬೆಳಿಗ್ಗೆ 10 ಗಂಟೆಗೆ ಎದ್ದೆ ಮತ್ತೆ ಮಲ್ಕೊಂಡವಳು. ಸ್ವಲ್ಪ ಎದ್ದು ಪದಾರ್ಥ ಎಲ್ಲ ಮಾಡಿ ಆದ ನಂತರ ಬ್ಲಾಗ್ ಸ್ವಲ್ಪ ಎಡಿಟ್ ಮಾಡಿದೆ, ಬಿಕಾಸ್ ಸಂಜೆ ಅಪ್ಲೋಡ್ ಮಾಡು ಅಂತೇಳಿ. ಆ್ಯಂಡ್ ಕರೆಕ್ಟ್ 5:30ಗೆ ಅಪ್ಲೋಡ್ ಮಾಡಿದ್ದೇನೆ, ಎಡಿಟ್ ಎಲ್ಲ ಮಾಡಿ. ಆ್ಯಂಡ್ ಇವತ್ತು ಜಸ್ಟ್ ಮತ್ತೆ ದೀಪೋತ್ಸವ ಹೋಗಿ ಬರುವ ಅಂತೇಳಿ ಇವತ್ತಿದೆ ಅಷ್ಟೇ, ಇವತ್ತಿಗೆ ಲಾಸ್ಟ್. ಸೊ ಹೋಗಿ ಬರುವ ಅಂತೇಳಿ ನಾನು ಮತ್ತು ಗುಂಡು ಹೊರಟಿದ್ದೇವೆ. ಮಾನ್ಯ ಮತ್ತು ದಿವ್ಯನಿಗೆ ನಾಳೆ ಕಾಲೇಜ್ ಇದೆ ಗೈಸು. ಮಾನ್ಯನಿಗೂ ನಾಳೆ ವರ್ಕ್ ಇದೆ. ಸೊ ಇವತ್ತು ಬೇಗ ಹೋಗಿ ಬೇಗ ಬರೋದಂತ, ಒಂದು 6:30ಗೆ ಹೋಗುವ ಅಂತ ಹೇಳಿದ್ದೆ. ನಂದು ಹೊರಡೆ ಇತ್ತು, ಅವಳದು ಇನ್ನೂ ಹೊರಡೆ ಆಗಿಲ್ಲ. ಆ್ಯಂಡ್ ನನ್ನೊಂದು ಇಯರಿಂಗ್ ಹಾಕಿದರೆ ಮುಗೀತು. ಆ್ಯಂಡ್ ಈ ಟಾಪ್ ಹಾಕ್ಕೊಂಡಿದ್ದೇನೆ ನಾನು, ಆ್ಯಂಡ್ ಜೀನ್ಸ್ ಹಾಕ್ಕೊಂಡಿದ್ದೇನೆ. ಆ್ಯಂಡ್ ನಿನ್ನೆದು ಜೀನ್ಸ್ ಅಂತ ಅಂದ್ಕೊಬೇಡಿ, ಇದು ಬೇರೆ ಬ್ಲೂ ಜೀನ್ಸ್. ಸೊ ನಿನ್ನೆದು ಡ್ರೆಸ್ ನೋಡಿ ಅಲ್ಲಿದೆ, ಹೋಗಿಲಿಕ್ಕೆ ಹಾಕಿದ್ದಾನೆ. ಆ್ಯಂಡ್ ಏನಮ್ಮ ಅವೆಲ್ಲ ಹುಳ ಎಳ್ದಿತ್ತು ಚಂದ, ಅವು ಲಂಚನೇ ಉಂಡು. ಗುಂಡು ಬಂದಮೇಲೆ ನಾನು ಆಮೇಲೆ ಸಿಗ್ತೇನೆ. ಒಂದು 6:30ಗೆ ಹೋಗಿ ಎಷ್ಟು ಗಂಟೆಗೆ ಅಂದರೆ ಒಂದು 9-9:30 ಒಳಗಡೆ ಎಲ್ಲ ಬರುವ ಅಂತೇಳಿ ಸ್ವಸ್ತಿ ಅವರು ಹೇಳಿದ್ದಾರೆ. ಬೇಗ ಹೋಗಿ ಬೇಗ ಬನ್ನಿ, ಒಂದು 9:30-10 ಗಂಟೆ ಅಷ್ಟೊತ್ತುಗಳಡೆ ಬನ್ನಿ ಅಂತೇಳಿ. ಹಾಗಾಗಿ ಹೋಗಿ ಬರೋದು ಅಂತೇಳಿ. ನಿನ್ನೆ ನಮ್ಮನಿಗೆ ಏನು ತೊಗೊಂಡು ಬಂದಿಲ್ಲ. ಆ್ಯಂಡ್ ನಿಶ್ರು ಬಾಬೆಗೆ ಸಹ ಏನು ತೊಗೊಂಡು ಬಂದಿಲ್ಲ. ಇವತ್ತು ನೋಡ ಏನಿರುತ್ತೆ ಅಂತೇಳಿ. ವಿಕ್ಸ್ ಚಾಕ್ಲೇಟ್ ಹಾಕ್ಕೊಂಡಿದ್ದೆ ನಾನು. ಅಜ್ಜಿ ನೆನ್ನೆ ತೊಗೊಂಡದು ಒಂದಿತ್ತು ಬ್ಯಾಗಲ್ಲಿ, ಅದನ್ನ ಇವಾಗ ಹಾಕ್ಕೊಂಡೆ. ಅಜ್ಜಿ ಜೊತೆ ಇನ್ನೂ 10 ತರಲಿಕ್ಕೆ ಹೇಳಿದೆ. ನನಗೆ ವಿಕ್ಸ್ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ, ಅದೊಂದು ತಿಂತೇನೆ. ಮತ್ತು ಯಾವ ಚಾಕ್ಲೇಟ್ ತಿನ್ನಲ್ಲ, ಸ್ವೀಟ್ ಎಲ್ಲ ಅಷ್ಟು ಇಷ್ಟ ಆಗಲ್ಲ. ಸೊ ಗುಂಡು ಬಂದ ನಂತರ ಆಮೇಲೆ ಸಿಗ್ತೇನೆ ಗೈಸ್. ಓಕೆ ಬಾಯ್. ಹೇಳಿದ 6:15 ಗೈಸ್, ಇವಾಗ ಬಂದವಳು 6:45 ಆಯಿತು. ಆ್ಯಂಡ್ ಆಟೋ ಕಾಲ್ ಮಾಡಿದೆ, ಪ್ರವೀಣನ್ನು ರಿಸೀವ್ ಮಾಡಲಿಲ್ಲ, ENAಗೆ ಮಾಡಿದೆ. ಪ್ರಸಾದ್ ಕೂಡ ಧರ್ಮಸ್ಥಳಕ್ಕೆ ಹೋಗಿದ್ದಾನಂತೆ ಬಾಡಿಗೆಗೆ. ಸೊ ಹೋಗಿ ಬೇಗ ಬರೋದು. ನೋಡಿ ಇವತ್ತು ಯಾರು ಸಿಗ್ತಾರೆ ಅಂತೇಳಿ. ನಾನು ನೋಡಿ ಗುಂಡು ಚಂದ ನಿದ್ದೆ ಮಾಡಿದ್ದಾಳೆ, ಸುಮ್ಮನೆ ಹೇಳೋದು ನಿದ್ದಿಲ್ಲ. ಹಾಂ ಹೊಡಿತಾಳೆ, ಈಗ ಹೊಡಿತಾಳೆ. ಸೊ ಹೊರಡೆ ಆಯ್ತು. ಇವಾಗ ಆಟೋ ಕಾಲ್ ಮಾಡಿದ್ದೇವೆ ಗೈಸ್. ಆಟೋ ಬಂದ ನಂತರ ಹೋಗ್ತಾ ಆಮೇಲೆ ಸಿಗ್ತೇನೆ ನಿಮಗೆ. ಆ್ಯಂಡ್ ವ್ಲಾಗ್ ನೋಡಿದ್ರೆ ಗೈಸ್ ಹೇಳಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಆ್ಯಂಡ್ ಅರ್ಚಾಡೋದೆಲ್ಲ ಮ್ಯೂಟ್ ಮಾಡಿಲ್ಲ, ಅದು ರಾ ಆಗಿದ್ರೇ ಚೆನ್ನಾಗಿರುತ್ತೆ ವಿಡಿಯೋ, ರಿಯಲ್ ಆಗಿರುತ್ತೆ ಅಂತೇಳಿ ಎಲ್ಲೂ ಮ್ಯೂಟ್ ಅದು ಮಾಡಿಲ್ಲ ನಾನು. ಸೊ ಹೋಗ್ತಾ ಆಮೇಲೆ ಸಿಗ್ತೇನೆ ನಿಮಗೆ ಅಲ್ಲಿ ಧರ್ಮಸ್ಥಳದಲ್ಲಿ. ಓಕೆ ಬಾಯ್. ಬಂದ್ವಿ 7:20 ಆಯಿತು. ಇವತ್ತಷ್ಟು ಜನ ಇಲ್ಲ ಗೈಸ್ ನೋಡಿ. ಲಾಸ್ಟ್ ಟೈಮ್ ತೊಗೊಂಡೋದು ಪರ್ಲಿಲ್ಲ. ಏನಾಗುತ್ತಾ ಗ್ರೀನ್ ಏನಾಗುತ್ತಾ ತಗೊಳ್ತೀನಿ. ಇನ್ನೊಂದು ಓಕೆನಾ ಅವಳು ಗ್ರೀನ್ ಆಯ್ತು. ಇದು ನೋಡಿ ಗೈಸ್, ಎಣ್ಣೆಯಲ್ಲಿ ಮುಳುಗಿ ಹೋಗಿದೆ. ಇದನ್ನು ಸಹ ತಿಂತಾಳೆ ಅವಳು. 50 ರೂಪೀಸ್. ಚಬ್ಬಿಗಳು ಜಿಂಜರ್ ಮಡಿಕೆ ಸೋಡಾ ಬೇಡ. ಎಕ್ಸ್ಪ್ರೆಷನ್ ಮಾಡಿ ತಗ. ನಾವು ಒಂದು ಸಿಪ್ ಕುಡ್ದೆ ಗೈಸ್, ಸಾಕು ನನಗೆ. ಎಕ್ಸ್ಪ್ರೆಷನ್ ನೋಡಿ. ಅಮ್ಮನಿಗೂ ನನಗೂ ಚಪ್ಪಲ್ ತೊಗೊಂಡೆ ಗೈಸ್ ನೋಡಿ. ಗೈಸ್ ಗೋಬಿ ತಿನ್ನಲಿಕ್ಕೆ ಬಂದ್ವಿ. ನಮ್ಮದು ಆಲ್ಮೋಸ್ಟ್ ಶಾಪಿಂಗ್ ಎಲ್ಲ ಇತ್ತು ನೋಡಿ.
ಅಲ್ಲೊಂದಿದೆ. ಶ್ರೇಯಾ ಸ್ಪೆಷಲ್ ಗೋಬಿ ಮಂಚೂರಿ. ನಾಟ್ ಬ್ಯಾಡ್ ಗೈಸ್. ಒಂದು ಕಬ್ಬಿನ ಹಳ್ಳಿಲಿದ್ದೇವೆ ಸಾಕು ಅಂತ. ಶುಗರ್ ಕ್ಯಾನ್ ಜ್ಯೂಸ್ ಗೈಸ್. ನೈಸ್ ನೈಸ್. ಸಖತ್ತಾಗಿದೆ ಗೈಸ್. ಗೈಸ್ ಗೋಬಿ ತಿಂದಾಯಿತು, ಶುಗರ್ ಕ್ಯಾನ್ ಜ್ಯೂಸ್ ಕುಡ್ದಾಯಿತು. ಆ್ಯಂಡ್ ಇಲ್ಲಿ ಸಿಗೋದು ಗೋಬಿ ಮತ್ತು ಪಾವ್ ಭಾಜಿ ಮಾತ್ರ ಅಂತೆ. ಆ್ಯಂಡ್ ಪಾವ್ ಭಾಜಿ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಸೊ ಟ್ರೈ ಮಾಡುವ ಅಂತೇಳಿ ಹೇಳಿದ್ದೇವೆ. ಹೇಳಿ ಹಾಫ್ ಆನ್ ಅವರ್ ಆಯಿತು, ಇನ್ನೂ ಬಂದಿಲ್ಲ. ಸೊ ವೆಯ್ಟಿಂಗ್ ಗೈಸ್. ಇನ್ನೊಂದು ಸ್ವಲ್ಪ ಒಂದು 20 ಮಿನಿಟ್ಸ್ ತಿರುಗಿ ಹೋಗೋದು ಮನೆಗೆ. ಟೈಮ್ ಆಗಿದೆ ಆಲ್ರೆಡಿ. ಎಷ್ಟು ಗೊತ್ತಾ? 9:15. 10 ಗಂಟೆ ಒಳಗಡೆ ಮನೇಲಿ ಇರ್ತೇವೆ ಅಂತ ಹೇಳಿದ್ದೇವೆ. ಸೊ ಗೊತ್ತಿಲ್ಲ ವಾಯ್ಸ್ ಕೇಳಿಸ್ತಿದೆಯಲ್ವಾ ಅಂತ. ಆ್ಯಂಡ್ ನನ್ನೊಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಧರ್ಮಸ್ಥಳದವರೇ. ಸೊ ಮಾತಾಡಿಸ್ತೇನೆ ಗೈಸ್. ಇವಳು ನ್ಯಾಚುರಲ್ ಬ್ಯೂಟಿ ಅಂತೆ. ಒಂದು ಸಿಗ್ನೇಚರ್ ಸ್ಟೈಲ್ ಇದೆ, ಮಾಡು. ಸಿಗ್ನೇಚರ್ ಸ್ಟೈಲ್ ಮಾಡ. ತಗ್ಗೆದೆಲೆ ಪುಷ್ಪ ಕಿಪ್ಪಿದ ಅಕ್ಕ ಇವಳು ನೋಡಿ. ಹೌದಪ್ಪ. ಇವಳು ಕೂಡ ಫಸ್ಟ್ ಟೈಮ್ ಅಂತೆ ಪಾವ್ ಭಾಜಿ ಟ್ರೈ ಮಾಡೋದು. ನಾನು ಕೂಡ ಫಸ್ಟ್ ಟೈಮ್ ಗೈಸ್. ವೇಟಿಂಗ್ ಫಾರ್ ಪಾವ್ ಭಾಜಿ. ನೋಡಿ ನಮ್ಮದು ಪಾವ್ ಭಾಜಿ ಬಂತು. ಗುಂಡು ಟೇಸ್ಟ್ ಮಾಡ್ತಾಳೆ. ಫಸ್ಟ್ ಟೈಮ್ ತಿಂತಿರೋದಂತೆ. ಹೀಗೆ ಮುರ್ಕಿಸಬೇಕು ಬ್ರೆಡ್ಡನ್ನು. ಹೇಗೆ ಎಕ್ಸ್ಪ್ರೆಷನ್ ನೋಡಿ ಗೈಸ್. ಇವಳಿಗೊಂದು ಎಕ್ಸ್ಪ್ರೆಷನ್ ಕೊಡಲಿಕ್ಕೆ ಬರೋದಿಲ್ಲ. ಓ ಫಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ನೋಡು ಮುರ್ಕೋಡ. ಗುಂಡಿ ಹೇಳಿದಾಗೇನೆ ಬಟಾಟೆ ಕಜ್ಜಿ ಕುಂತಲ್ಲ ಐ ಡೋಂಟ್ ಲೈಕ್. ನನಗೆ ಪ್ರೀತಿಗೆ ಎಂತ ತಗೊಳ್ಳು ಅಂತ ಗೊತ್ತಾಗಲಿಲ್ಲ. ಇದು ತೊಗೊಂಡೆ. ಅವನು ಇನ್ನು ಇದನ್ನೆಲ್ಲ ಇಟ್ಕೊಂಡು ಆಡ್ತಾನೆ ಇರ್ಬೋದು. 100 ರೂಪಾಯಿ. ಟೈಮ್ ಇಲ್ಲೇ 10 ಗಂಟೆ ಆಯಿತು. ಬಸ್ಸಲ್ಲಿ ಫುಲ್ ರಶ್ ಇದೆ. ಅದು ಹೋಗಲಿ ನೆಕ್ಸ್ಟ್ ಬಸ್ ಸ್ಟಾರ್ಟ್ ಮಾಡ್ತಾರೆ ಅಂತ ವೆಯ್ಟ್ ಮಾಡೋದು. ಅಷ್ಟರವರೆಗೆ ನೋಡಿ ಇಲ್ಲಿ ಯಾರೋ ಬೈಕಲ್ಲೆಲ್ಲ ಸಿಕ್ಕಿಸಿಟ್ಟಿದ್ದೇವೆ. ಇಲ್ಲಿ ಚಪ್ಪಲು, ಇಲ್ಲೊಂದು ವಸ್ತುವನ್ನೆಲ್ಲ ಸಿಕ್ಕಿಸಿಟ್ಟಿದ್ದೇವೆ ನೋಡಿ. ಆದರೆ ಆ ಬಸ್ ಮೂವೇ ಆಗ್ತಿಲ್ಲ ಗೈಸ್. ಇನ್ನೊಂದು ಬಸ್ಸಿಗೆ ವೆಯ್ಟಿಂಗ್ ನಾವು. ಇಲ್ಲೇ ಟೈಮ್ 10 ಗಂಟೆ ಆಯಿತು. ಮನೆಗೆ ಹೋಗ್ಬೇಕಾದ್ರೆ ಗ್ಯಾರಂಟಿ 10:15 ಆಗ್ತದೆ. 10 o'clock ಆಯಿತು. ಬಸ್ ಸಿಕ್ತು. ನಾವು ಕೂತ್ಕೊಂಡ್ವಿ. ಇನ್ನೂ ಎಂತ ಅಂದರೆ ಜನ ಆಗಬೇಕು. ಇವಾಗ ಫುಲ್ ಕಾಲಿದೆ. ಎಲ್ಲಿ ನೋಡಿ ಭೂತ ನಾಗೌಳಿ. ಇನ್ನು ಫುಲ್ ಆಗಬೇಕು. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. 10 o'clock ಆಯಿತು. 10 ಕಾಲಾಯಿತು. ಫುಲ್ ಕಾಲಿದೆ. ಖಾಲಿ ಲೈಫು ಫುಲ್ ಜಾಲಿ. 10 ಕಾಲಾಯಿತು ಗೈಸ್. ಸಾರಿ 10 ಮುಕ್ಕಾಲಾಯಿತು. ಅಮ್ಮ ಬರ್ತಿರೋದು ನೋಡಿ ತಲೆ ಎಲ್ಲ ಬಿಟ್ಕೊಂಡು. ಇವಳು ನೋಡಿ ಬಂದು ಕೂತಿಲ್ಲ. ಬಂದು ಸಹ ಜೋಳ ತಿನ್ನಲಿಕ್ಕೆ ಶುರು ಮಾಡ್ತೇವೆ. ಬಾಯಿ ನೋಡಿ ಮಾಡೋದು. ಇದು ಅಲ್ಲಿ ಆ್ಯಕ್ಚುಲಿ ಬಸ್ಸಲ್ಲೇ ತಿಂದು ಖಾಲಿ ಆಗ್ತಿತ್ತು. ಬಸ್ಸಲ್ಲಿ ರಶ್ ಇರೋದ್ರಿಂದ ತಿನ್ಲಿಕ್ಕೆ ಆಗಲಿಲ್ಲ. ಇವತ್ತು ನೋಡಿ ನೆನ್ನೆ ಏನು ತೊಗೊಂಡು ಬರಲಿಲ್ಲಲ್ಲ, ಇವತ್ತೆಲ್ಲ ತೊಗೊಂಡು ಬಂದದ್ದು. ಅವ ಹೆಂಗೆ ಬೋಡು ಒಟ್ಟಿಟ್ಟದ ಹೋಗೋಣ. ಇವಳು ಹೋಗ್ತಾಳೆ ಅಂತ ಗೈಸಿ. ಇವಳದ್ದು ಐಟಮ್ ಎಲ್ಲ ಕೊಡ್ತೇನೆ ಒಮ್ಮೆ. 1 ನಿಮಿಷ. ಅವಳದೆಲ್ಲ ಕೆಲವೊಂದು ಐಟಮ್ ಇದೆ ಇದರಲ್ಲಿ ಕೊಡ್ತೇನೆ. ಬೂರ್ಪಾಯ
ಇಲ್ಲಿ ನೋಡಿ ಗೈಸ್ ತಗೊಂಡು ಬಂದದ್ದು ಬೀಳ್ಸಿದ್ದು ಇಲ್ಲಿ ಕೆಳಗೆ ಬರ್ಚು ಬರ್ಚು ಬಿಡು ಅಜ್ಜಿ ಮಾಡಿ ಕೊಟ್ಟದ್ದು ಗೈಸ್ ಅದು ನೋಡಿ. ಇಲ್ಲಿ ಇದ್ದಾರೆ ನೋಡಿ ಕಪ್ಪು ನೈಟಿ ಅವರು ದೊಡ್ಡಮ್ಮ. ಇವ್ರು ಹೋಗಿ ಬಂದಿದ್ದಾರೆ ಗೈಸ್, ನಾನು ಅಲ್ಲೆಲ್ಲ ಹುಡುಕುದು ದೊಡ್ಡಮ್ಮ ಬಂದಿದ್ದಾರೆ ಎಲ್ಲಿದ್ದಾರೆ ಅಂತ. ಅಲ್ಲದಿ ಪ್ಲೈನ್ ಕಿಸ್ ಕೊರ್ಪುನ ನೋಡಿ ಗೈಸ್, ಪ್ಲೈನ್ ಕಿಸ್ ಕೊಟ್ಟದವರು. ಅವ್ರು ಹೋಗಿ ಬಂದದ್ದು ಗೈಸ್ ಆಯ್ತಾ, ಅವ್ರು ಹೋಗಿ ಆಲ್ರೆಡಿ ಬಂದಿದ್ದಾರೆ. ಎತ್ತು ಬರ್ತಾರೆ 8 o'clock ಬಂದಿರಂತೆ ಗೈಸ್. ಇವಳ್ದು ಐಟಮ್ಸ್ ಒಮ್ಮೆ ಕೊಡ್ತೇನೆ ನೋಡಿ. ಈ ಸೂಟೆದ್ದು ಇದು ಚಪ್ಪಲ್ ಅಮ್ಮನಿಗೆ ತಗೊಂಡದ್ದು ಗೈಸ್. ಎಲ್ಲಿ ಮೊನ್ನೆ ತೋರಿಸ್ಕೊಂಡೆ. ಇದು ಅಮ್ಮನೇ ತಗೊಂಡ ಚಪ್ಪಲು. ಅಮ್ಮನಿಗೆ ಆ್ಯಕ್ಚುಲಿ ಇದು ಬಿಗ್ ಬ್ರೋ ತಂದಿದ್ದಾನೆ, ಅದು ದೊಡ್ಡದಾಗ್ತದೆ, ಹಾಗಾಗಿ ಜಾತ್ರೆಯಲ್ಲಿ ತೊಗೊಂಡದ್ದು ಗೈಸ್ 150 ಇದಕ್ಕೆ. ಇದೊಂದು ಚಪ್ಪಲ್ ಕರೆಕ್ಟ್ ಆಗ್ತದೆ ಅಮ್ಮನಿಗೆ. ಆ್ಯಂಡ್ ಈ ಚಪ್ಪಲ್ ನಂದು ಗೈಸ್, ನಾನು ತೊಗೊಂಡದ್ದು ಈ ಕಲರಲ್ಲೇ ತೊಗೊಂಡಿದ್ದೇನೆ. ನಂದು ಮುಂಚೆ ಕಲರ್ ಇತ್ತಲ್ಲ, ಈ ಕಲರಲ್ಲೇ ತೊಗೊಂಡಿದ್ದೆ. ನನಗೆ ಈ ಕಲರ್ ತುಂಬ ಇಷ್ಟ. ಆ್ಯಂಡ್ ಇದಕ್ಕೆ 250 ಗೈಸ್, ಇದು 250. ನಂತರ ಇದು ಅನಿತಕ್ಕನಿಗೆ ಅಂದರೆ 100 ರೂಪಾಯಿಗೆ 3 ಎಂತ ಇಯರಿಂಗ್ಸ್ ಅಂತ ಇತ್ತು, ಅದರಲ್ಲಿ ಇದೊಂದು ತೊಗೊಂಡೆ ನಾನು. ಆ್ಯಂಡ್ ಇದೊಂದು ತೊಗೊಂಡೆ. ಇನ್ನೊಂದು ಪಲ್ಸ್ ಸ್ಟಡ್, ಅದು ಗುಂಡಿಗೆ ಕೊಟ್ಟೆ ಈಗ. ಸೊ ಇಷ್ಟು. ಇದು ಅನಿತಕ್ಕನಿಗೆ. ಇದು ಪ್ರೀತುಗೆ, ಅವನಿಗೆ ಎಂತ ತೊಗೊಳ್ಬೇಕಂತ ಗೊತ್ತಾಗಲಿಲ್ಲ ನನಗೆ, ಹಾಗೆ ಇದು ಆ್ಯನಿಮಲ್ಸ್ ಇದು ತೊಗೊಂಡೆ ಇದೆಲ್ಲ. ಸೊ ಇದು ಗೈಸ್, ಇದೊಂದು ಪಾತ್ರ ತೊಗೊಂಡೆ. ಈ ಥರದ್ದು ತೂತು ಇದು ಪಾತ್ರ ಬೇಕಿತ್ತು ನನಗೆ. ಇದಕ್ಕೆ 100 rupees ಗೈಸ್, ಕೊಡ್ಬೋದು. 100 rupeesಗೆ ಬರ್ತಿದೆ. ಸೊ ಇದೊಂದು ತೊಗೊಂಡೆ, ಇಷ್ಟು ದೊಡ್ಡದಿದೆ ನೋಡಿ. ಮತ್ತು ಇದೆರಡು ಸ್ಪೂನ್ ತೊಗೊಂಡೆ. ನನಗಿಲ್ಲಿ ಎಂತ ನೂಡಲ್ಸ್ ಎಲ್ಲ ತಿನ್ನಬೇಕಾದ್ರೆ ಸ್ಪೂನ್ ಇರಲ್ಲ, ಇದು ಗುಂಡು ತೊಗೊಳ್ಳಿ ಅಂತ ಹೇಳಿದ್ದು, ಅದಕ್ಕೆ ಇದೆರಡು ತೊಗೊಂಡೆ. ಆ್ಯಂಡ್ ಇದೊಂದು ಕ್ಲಿಪ್ಸ್ ತೊಗೊಂಡೆ, ಇದಕ್ಕೆ 10 rupees ಗಟ್ಟಿ ಇದೆ ಇದೊಂದು ಕ್ಲಿಪ್ಪು. ಆ್ಯಂಡ್ ಇದೊಂದು ಕ್ಯೂಟ್ ಎಲಿಫೆಂಟ್ ಗೈಸ್, ಇದು ನೀಶು ಬಾಬೆಗೆ. ಇದಂಗೆ ಸಖತ್ ಕ್ಯೂಟ್ ಅಂತ ಅನ್ನಿಸ್ತು, ಅದಕ್ಕೆ ಅವನಿಗೆ ತೊಗೊಂಡೆ ನೀಶುಗೆ. ಕ್ಯೂ ಎಲಿಫೆಂಟ್. ಆಮೇಲೆ ಇದು ಕಪ್ಪು ಗೈಸ್, ಸಾಂಬಾರು ಹಾಕಲಿಕ್ಕೆ ಇದೊಂದೆರಡು ಒಂದೇ ರೀತಿ ಇದೆ. ಆ್ಯಂಡ್ ಇದು ಎರಡು ಒಂದೇ ರೀತಿ ಇದೆ. ಇದಕ್ಕೆ 20 rupees, ಇದಕ್ಕೆ 20 rupees, ಇದಕ್ಕೆ 20, ಇದಕ್ಕೆ 20 rupees ಕೊಡ್ಬೋದಾ ವರ್ತ್ ಅಂತೇಳಿ ಗೈಸ್. ನೋಡಿ ಗಟ್ಟಿ ಇದೆ, ಸಿ 20 rupees ಇದು. ಆ್ಯಂಡ್ ಇದು ಕಲ್ಲಡ್ಕದ ಅಮ್ಮನಿಗೆ. ಆ್ಯಂಡ್ ಇದು ನೋಡಿ, ಇದು ಕಲ್ಲಡ್ಕದ ಅಮ್ಮನಿಗೆ. ಅವ್ರು ಈ ಥರದ್ದು ಇಯರಿಂಗ್ಸ್ ಎಲ್ಲ ಇರ್ತಾರೆ. ಇದು ನೋಡಿ ಚೆನ್ನಾಗಿದೆಯಾ. ಇದೊಂದು ಗೈಸ್ ಸೋಪ್ ಹಾಕೋದು, ಇದಕ್ಕೆ 20 rupees, ಇದಕ್ಕೆ ಕೂಡ ಇದೊಂದು ತೊಗೊಂಡೆ. ಆ್ಯಂಡ್ ಇದು ಬಳೆ ತೊಗೊಂಡದ್ದು ನಾನು ಚಿಕ್ಕಮ್ಮನಿಗೆ ಮತ್ತು ದೊಡ್ಡಮ್ಮನಿಗೆ ಮತ್ತು ನಮ್ಮದು ಗಿರ್ಜತ್ತೆಗೆಲ್ಲ 2-3 ಜನಕ್ಕೆ ಸೇರಿಸಿ ತೊಗೊಂಡದ್ದು. ಇದರಲ್ಲಿ ಮಿಕ್ಸ್ ಇದೆ. ಆ್ಯಂಡ್ ಅವರು ನನಗೆ ನೋಡಿ ಒಂದು ಈ ಥರ ಡಬ್ಬ ಫ್ರೀ ಕೊಟ್ಟರು ಬಳೆ ಜೊತೆಗೆ. ಇದೊಂದು ಡಬ್ಬ ಫ್ರೀ. ಬಳೆ ತೋರಿಸ್ತೇನೆ ನಾನು ನನ್ನ ಅಳತೆಗೆ ತೊಗೊಂಡದ್ದು, ತೋರಿಸ್ತೇನೆ. ಒಂದು ಡಿಸೈನ್ ಗೈಸ್, ಇದು 6 ಇದೆ, ಇದು 6 ಇದೆ, ಗ್ರೀನ್ ಕಲರ್ ಇದು. ಆ್ಯಂಡ್ ದೊಡ್ಡಮ್ಮನಿಗೆ ಯಾರು, ಚಿಕ್ಕಮ್ಮನಿಗೆ ಯಾರು, ಮತ್ತು ಗಿರ್ಜತ್ತೆಗಾರು, ಅಮ್ಮನಿಗೆ ಯಾರು ಬಳೆ. ಇದು ಈ ಥರ ಡಿಸೈನ್ ಇದೆ ಇದೊಂದು. ಆ್ಯಂಡ್ ನನ್ನ ಅಳತೆಗೆ ತೊಗೊಂಡು ಬಂದಿದ್ದೇನೆ ನಾನು. ಆ್ಯಂಡ್ ನೆಕ್ಸ್ಟ್ ಒನ್ ಈ ಡಿಸೈನ್ ಗೈಸ್, ಇದರಲ್ಲೂ ಗ್ರೀನ್ ಒನ್ ಆ್ಯಂಡ್ ರೆಡ್ ಒನ್, ಮೆರೂನ ರೆಡ್ ಗೊತ್ತಿಲ್ಲ. 6 ಇದೆ, ನೋಡೋ ಯಾರಿಗೆ ಯಾವುದಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಇಷ್ಟು ಐಟಮ್ಸ್ ತೊಗೊಂಡಿದ್ದೇನೆ ಎಲ್ಲರಿಗೆ ಸಹ. ನಾನೇನು ತೊಗೊಂಡಿಲ್ಲ, ಅದೊಂದು ಇಯರಿಂಗ್ಸ್ ತೊಗೊಂಡಿದ್ದೇನೆ ಅಷ್ಟೇ. ಇದರ 2ರಲ್ಲಿ ಒಂದು ನನಗೆ, ಒಂದು ಅನಿತಕ್ಕನಿಗೆ. ನೋಡೋ ಯಾರಿಗೆ ಯಾವ್ದು ಅಂತೇಳಿ. ಓಕೆ, ಅದು ಪ್ರೀತುಗೆ. ಇಷ್ಟೆಲ್ಲ ಐಟಮ್ಸ್ ಗೈಸ್. ಅಮ್ಮ ಚಪ್ಪಲಾಪ್ನ ಇದು ಮೆರೂನು ದೊಡ್ಡಮ್ಮ ತೊಗೊಂಡ್ರು. 4 ಜನಕ್ಕೆ ಸಹ 6 ತೊಗೊಂಡು ಬಂದದ್ದು ಗೈಸ್, ಬಜೆಟ್ ಇಲ್ಲ ಹಾಗಾಗಿ. ಇದು ಅಕ್ಕನಿಗೆ, ನನ್ನಮ್ಮನಿಗೆ. ಇದು ದೊಡ್ಡಮ್ಮನಿಗೆ ಮತ್ತು ಗಿರ್ಜತ್ತೆಗೆ ಗೈಸ್. ಇದರಲ್ಲಿ ನೋಡು ಅವ್ರು ಯಾವ ಕಲರ್ ತೊಗೋತಾರೆ ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ಇರ್ತೇನೆ, ಬೆಳಿಗ್ಗೆ ಕೊಡ್ತೇನೆ ಅವರಿಗೆ ನಾನು. ಇದೆಲ್ಲ ಇರಲಿ. ಒಳಗಡೆ ಬಂದೆ ಗೈಸ್, ಎಲ್ಲ ತೋರಿಸಿದೆ ಏನೆಲ್ಲ ತೊಗೊಂಡೆ ಅಂತೇಳಿ. ಆ್ಯಂಡ್ ಇದು ಒಂದು ಸಿಂಪಲ್ ಲಾಗ್, ಹೋಗಿ ಬಂದಿರೋದಷ್ಟೇ. ಜಸ್ಟ್ ಹೋಗಿ ಬರಬೇಕು ಅಂತ, ಬೇಗನೆ ಬರಬೇಕು ಅಂತ ಅಂದ್ಕೊಂಡು ಒಂದು 9:30ಗೆಲ್ಲ. ಬಟ್ ಆ ಕಡೆ ಈ ಕಡೆ ಬಸ್ಸಿಗೆಲ್ಲ ವೆಯ್ಟ್ ಮಾಡಿ ಇಷ್ಟೊತ್ತಾಯಿತು. ಸೊ ಹೋಗಿ ನೆನ್ನೆಲ್ಲ ಕೆಲವೊಂದು ಐಟಮ್ಸ್ ತೊಗೊಳ್ಳಿಕ್ಕಾಗಿಲ್ಲ. ನನಗೆ ತೊಗೊಳ್ಳೋದಿದ್ರು ಪರವಾಗಿಲ್ಲ, ನನಗೆ ಮನೆಯವರಿಗೆ ತೊಗೋಬೇಕು, ಕಲ್ಲಡ್ಕದವರಿಗೆ ಆಗಲಿ ನನ್ನ ಮನೆಯವರಿಗಾಗಲಿ. ಸೊ ತೊಗೋಬೇಕು ಅಂತೇಳಿ ನಿನ್ನೆ ತುಂಬ ರಶಲ್ಲೂ ಮತ್ತು ಸ್ವಲ್ಪ ಮನಸ್ಸೇನೋ ನಂಗೆ ಕರೆಕ್ಟ್ ಇರಲಿಲ್ಲ. ಸೊ ಹಾಗಾಗಿ ಇವತ್ತೆಲ್ಲ ತೊಗೊಂಡೆ.
ಆ್ಯಂಡ್ ನೆಕ್ಸ್ಟ್ ಕಲ್ಲಡ್ಕ ಹೋದಾಗ ಅದನ್ನೆಲ್ಲ ಕೊಡ್ತೇನೆ. ಆ್ಯಂಡ್ ಇದನ್ನು ಸಿಂಪಲ್ ವ್ಲಾಗ್ ನನ್ನ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಮಾತಾಡಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ಈ ವ್ಲಾಗ್ ನೋಡ್ತಾ ಇದ್ರಿ. ಸೊ ಈ ವ್ಲಾಗ್ ನೋಡೋ ಯಾವಾಗ ಅಪ್ಲೋಡ್ ಮಾಡ್ತೇನೆ ಗೊತ್ತಿಲ್ಲ. ಆ್ಯಂಡ್ ಇವತ್ತೊಂದು ಅಪ್ಲೋಡ್ ಮಾಡಿದ್ದೇನೆ. ಸೊ ಕಮೆಂಟ್ಸ್ ಎಲ್ಲ ಬಂದಿದೆ, ಕೆಲವೊಂದಕ್ಕೆ ರಿಪ್ಲೈ ಮಾಡಿದ್ದೇನೆ, ಕೆಲವೊಂದಕ್ಕೆ ರಿಪ್ಲೈ ಮಾಡಿಲ್ಲ. ಸೊ ನೆಕ್ಸ್ಟ್ ಡೇಸಲ್ಲಿ ರಿಪ್ಲೈ ಮಾಡ್ತೇನೆ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹೀಗೆ ಪ್ರೀತಿ ಕೊಡ್ತಾ ಇರಿ. ಎಲ್ಲಾದರೂ ನೋಡಿದರೆ ಮಾತಾಡಿಸಿ ಬಂದು ನಂಗೆ ತುಂಬ ಖುಷಿಯಾಗುತ್ತೆ. ಸೊ ನಿನ್ನೆ ಇವತ್ತೆಲ್ಲ ತುಂಬ ಜನ ಬಂದು ಮಾತಾಡಿಸಿದ್ರ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಹೀಗೆ ಸಪೋರ್ಟ್ ಮಾಡ್ತೀರಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು, ಸಿ ಯು, ಬಾಯ್.